ಏನು ಹಿಂದೂಗಳ ನರಮೇಧ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಡನ್ನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಗಾಬರಿಯಲ್ಲಿರೋ ಪಾಕ್ಗೆ ಒಂದ್ ಕಡೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ, ಮತ್ತೊಂದ್ ಕಡೆ ಭಾರತೀಯರಿಗೆ ಪಾಕ್ ರಾಯಭಾರ ಕಚೇರಿಯಿಂದ ಬೆದರಿಕೆ ಬಂದಿರತಕ್ಕಂಥದ್ದು. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ ಬಂದಿದೆಯಂತೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಫೋಟೋ ಹಿಡಿದು ಕತ್ತು ಕತ್ತರಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲಿ ಭಾರತೀಯರಿಗೆ ಹಿಂದೂಗಳಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಅಲ್ಲಿ ಅವರ ರೋಷಾಗ್ನಿ ಸ್ಫೋಟಗೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪಾಕಿಸ್ತಾನ ಹೈಕಮಿಷನರ್ ಕಚೇರಿಯ ಮುಂದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡಿದಾಗ ಈ ರೀತಿ ಅಭಿನಂದನ್ ಫೋಟೋ ಹಿಡಿದು ಹಿಂದೂಗಳಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಅಂದ್ರೆ ಕೊಲ್ತೀವಿ ಅನ್ನೋ ಅರ್ಥದಲ್ಲಿ. ನೋಡಿ 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 ಹೇಗೆ ಇದು ಇವರ ರಾಜತಾಂತ್ರಿಕ ಕಚೇರಿ, ಇದು ಇವರ ರಾಜತಾಂತ್ರಿಕ ರೀತಿ, ಡಿಪ್ಲೊಮಸಿ ಇದು ಇವರದ್ದು. ನೋಡಿ ಹೌ 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 ಶೇಮ್ಫುಲ್. ಇದು ಇವರ ಡಿಪ್ಲೊಮೆಸಿ. ಕೊಲ್ತೀವಿ ಅಂತ ಕುತ್ತಿಗೆ ಇದನ್ನ ಇವರು ಡಿಪ್ಲೊಮೆಸಿ ಅಂತ ಕರೀತಾರೆ. ಇದು ಅಧಿಕೃತವಾದ ರಾಜತಾಂತ್ರಿಕ ಕಚೇರಿಯ ಎದುರು ಆಫೀಸರ್ಗಳು ನಿಂತು ತೋರಿಸ್ತಾ ಇರುವಂತ ರೀತಿ ಲಂಡನ್ನಲ್ಲಿ ಭಾರತೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಭಾರತೀಯರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸಭ್ಯಸ್ಥರಾಗಿ. ಅವರು ಅಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳು, ಡಿಪ್ಲೊಮ್ಯಾಟಿಕ್ ಅಧಿಕಾರಿಗಳು ನಿಂತುಕೊಂಡು ಅಭಿನಂದನ್ ಫೋಟೋ ತೋರಿಸಿ ಕೊತ್ತಿಗೆ ಕತ್ತರಿಸ್ತೇವೆ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಯ್ಯ, ನಿಮಗೆ ಪಾಕಿಸ್ತಾನ ಕತ್ತೆ ಸಾಕಿ ಚೀನಾಗೆ ಮಾರಾಟ ಮಾಡಿದ್ರೆ ಮಾತ್ರ ನಿಮಗೆ ಊಟಕ್ಕೆ ಮಧ್ಯಾಹ್ನದ ಊಟ ಸಿಗೋದು. ಅಂತದ್ರಲ್ಲಿ ಅಲ್ರೋ ಕುತ್ತಿಗೆ ಕೊಯ್ಯೋದಕ್ಕೆ ಚಾಕು ತಗೊಳಕ್ ದುಡ್ಡಿದೆಯೇನ್ರೋ ನಿಮ್ಮ ಹತ್ರ? ಭಾರತದಿಂದ ಕಳಿಸ್ಬೇಕು ಅನ್ಸುತ್ತೆ. ಚಾಕು ತಗೊಳಕ್ ದುಡ್ಡಿದೆಯೇನ್ರೋ? ನಾನು ಈಗಲೂ ಡೌಟ್ ಇದೆ. ಅದು ಹಿಂದ್ಗಡೆ ಅಯ್ಯಪ್ಪ ಎಷ್ಟು ದಿವಸ ಆಯ್ತೇನೋ ಪಾಪ ಊಟ ಮಾಡಿದೆ. ನೀವೇ ನನಗೆ ಅನ್ಸತ್ತೆ ಅಲ್ಲಿ ಯಾವುದೋ ದೇವಸ್ಥಾನ ಇರುತ್ತೆ, ಹೋಗಿ ಊಟ ಮಾಡ್ಕೊಂಡ್ ಬಂದಿರ್ತೀರಿ. ಇದು ಕತ್ತೆ ನೋಡ್ರೋ, ಕತ್ತೆ ನಿಮ್ಮನ್ನು ಸಾಕ್ತಿರೋದು ಕತ್ತೆ ಕಣ್ರೋ, ಸತ್ಯವಾಗ್ಲಿಲ್ಲ ಕತ್ತೆ. ನೀವು ನಿಮ್ಮ ರಾಷ್ಟ್ರೀಯ ಪ್ರಾಣಿ ಕತ್ತೆ ಮಾಡಬೇಕು ಪಾಕಿಸ್ತಾನಿಗಳು. ಒಂದು ಹೈಕಮಿಷನ್ ಮುಂದೆ ಈ ತರ ಬಿಹೇವ್ ಮಾಡ್ತೀರಿ ಅಂತಂದ್ರೆ, ಇಲ್ಲಿ ಕೆಲವಿದೆ, ಭಾರತದಲ್ಲೂ ಕೂಡ ಕೆಲವು ಈ ಹಳೆ ಪಳೆಯುಳಿಕೆಗಳಿದೆ, ಈ ಎಡಬಿಡಂಗಿಗಳ ಪಳೆಯುಳಿಕೆಗಳು. ಅವರು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಬೇಸಿಕಲ್ ಏನು ಗೊತ್ತಾ, ಕಾಂಗ್ರೆಸ್ಸಿಗರಲ್ಲ ಅವರು, ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳು. ಅದು ಸತ್ತೋಗ್ಬಿಟ್ಟಿದೆ, ಏನೂ ಇಲ್ಲ. ಆಮೇಲೆ ಉಳಿದ ಪಳೆಯುಳಿಕೆ ಬಂದು ಕಾಂಗ್ರೆಸ್ ಜೊತೆ ಅಂಟುಕೊಂಡು ಅದನ್ನ ಹೇಳೋದು. ಆಮೇಲೆ ಇಲ್ಲ ಅಲ್ಲಿ ಧರ್ಮ ಕೇಳಿಲ್ಲ, ಇಲ್ಲ ಅಲ್ಲಿ ಜಾತಿ ಕೇಳಿಲ್ಲ. ಅಲ್ಲಪ್ಪ, ಸತ್ತೋದವ್ರ ಮನೆಯವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವು ಹೋಗಿ ಬನ್ರಪ್ಪ, ಈಗ ನೀವು ಹೋಗಿ ಶಾಂತಿ ಪಡಿಸಿ. ನೀವೊಂದು ಕೆಲಸ ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ನೀವು ಮಾತಾಡ್ತೀರಲ್ಲ, ಇಲ್ಲ ಬೇರೆ ಆಗ್ತಾ ಇದೆ ಅಂತೇಳಿ ನೀವು ಪಾಕಿಸ್ತಾನಕ್ಕೊಂದು ಪಾದಯಾತ್ರೆ ಮಾಡಿ. ಪಾದಯಾತ್ರೆ ಮಾಡಿದಾಗ ನಿಮ್ದು ಕೂಡ ಜಾರಿಸಿ ನೋಡ್ತಾರೆ, ಇಲ್ಲ ನೋಡ್ಬಿಡ್ತೀನಿ ನಾನು ಕೂಡ. ಇಷ್ಟೆಲ್ಲ ಮಾತಾಡ್ತಿರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಇಲ್ಲ ಪಾಕಿಸ್ತಾನ ಬಹಳ ಅದ್ಭುತ ರಾಷ್ಟ್ರ, ಏನು ತೊಂದರೆನೇ ಇಲ್ಲ ಮತ್ತೊಂದು ಅಂತೇಳಿ. ಒಂದು ಪಾದಯಾತ್ರೆ ಮಾಡಿ ಇಲ್ಲಿಗೆ, ನಾವೆಲ್ಲ ನೀವು ಪಾಕಿಸ್ತಾನದ ಪರವಾಗಿದ್ದೇವೆ ಅಂತ ಹೇಳಿ. ಕಲ್ಮಾ ಓದ್ಕೊಂಡು ಹೋಗಿ. ಕಲ್ಮಾ ಅಂದ್ರೆ ದೊಡ್ಡ ಇದೇನಲ್ಲ, ಅದು ಮೂರು, ಒಂದು ಲಾ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲಿಲ್ಲ ಅಂತ ಹೇಳಿ 3 ಸಲ ಹೇಳಬೇಕು. ಅಲ್ಲಾನಿಗಿಂತ ದೊಡ್ಡ ಭಗವಂತ ಯಾರು ಇಲ್ಲ ಅಂತ ಹೇಳಿ. ಹಿಂದೂ ಧರ್ಮ ಹೇಗೆ ಅಂತಂದ್ರೆ, ನೀನು ಆತರ ನಂಬ್ತೀಯ, ಸರಿ ಕಣ್ರಪ್ಪ ಅಂತೇಳಿ ಜೈ ಅಂತ ಹೇಳುವವರು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಹಿಂದೂ ಧರ್ಮದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು ಮುಸ್ಲಿಮರಾಗಿರಿ, ಕ್ರಿಶ್ಚಿಯನ್ರಾಗಿರಿ, ಯಾವುದೇ ಜಾತಿ ಆಗಿರಿ ಸರ್, ನೀವು ಯಾವುದಾದ್ರೂ ಪ್ರಸಾದವನ್ನ ತಗೊಂಬಂದ್ಬಿಟ್ಟು ಇದು ನಮ್ಮ ದೇವರ ಪ್ರಸಾದ ಅಂತ ಕೇಳಿದ್ರೆ, ಒಂದು ಮರೆ ಮಾತು ಯಾವುದೇ ಇಲ್ಲದೆ ಹೌದಾ ಸ್ವಾಮಿ ದೇವರ ಅಂತೇಳಿ ತಿಂದ್ಬಿಡ್ತೀವಿ. ಹಿಂದೂಗಳು ಕೊಟ್ಟ ಪ್ರಸಾದವನ್ನ ಅಷ್ಟೇ ಈಸಿಯಾಗಿ, ಏನಿಲ್ಲ, ಒಂದು ಲಡ್ಡಿನ ತುಂಡೋ, ಒಂದು ಬಾಳೆಹಣ್ಣು ಕೊಟ್ರೆ ಮರು ಮಾತಿಲ್ಲದೆ ತಿನ್ನೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ? ಏನು ಹಿಂದೂಗಳ ನರಮೇಧ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಡನ್ನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಗಾಬರಿಯಲ್ಲಿರೋ ಪಾಕ್ಗೆ ಒಂದ್ ಕಡೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ, ಮತ್ತೊಂದ್ ಕಡೆ ಭಾರತೀಯರಿಗೆ ಪಾಕ್ ರಾಯಭಾರ ಕಚೇರಿಯಿಂದ ಬೆದರಿಕೆ ಬಂದಿರತಕ್ಕಂಥದ್ದು. ಲಂಡನ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರಿಗೆ ಕೊಲೆ ಬೆದರಿಕೆ ಬಂದಿದೆಯಂತೆ. ಪಾಕ್ ರಕ್ಷಣಾ ಇಲಾಖೆಯ ಲಂಡನ್ ಪ್ರತಿನಿಧಿ ತೈಮೂರ್ ರಾಹತ್
ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಫೋಟೋ ಹಿಡಿದು ಕತ್ತರಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಲಂಡನ್ನಲ್ಲಿ ಭಾರತೀಯರಿಗೆ ಹಿಂದೂಗಳಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಅಲ್ಲಿ ಅವರ ರೋಷಾಗ್ನಿ ಸ್ಫೋಟಗೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪಾಕಿಸ್ತಾನ ಹೈಕಮಿಷನರ್ ಕಚೇರಿಯ ಮುಂದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡಿದಾಗ ಈ ರೀತಿ ಅಭಿನಂದನ್ ಫೋಟೋ ಹಿಡಿದು ಹಿಂದೂಗಳಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಅಂದ್ರೆ ಕೊಲ್ತೀವಿ ಅನ್ನೋ ಅರ್ಥದಲ್ಲಿ. ನೋಡಿ 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 ಹೇಳಿ, ಇದು ಇವರ ರಾಜತಾಂತ್ರಿಕ ಕಚೇರಿ, ಇದು ಇವರ ರಾಜತಾಂತ್ರಿಕ ರೀತಿ, ಡಿಪ್ಲೊಮಸಿ ಇದು ಇವರದ್ದು. ನೋಡಿ ಹೌ 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 ಶೇಮ್ಫುಲ್. ಇದು ಇವರ ಡಿಪ್ಲೊಮೆಸಿ. ಕೊಲ್ತೀವಿ ಅಂತ ಪುಟ್ಟಿಗೆ ಇದನ್ನ ಇವರು ಡಿಪ್ಲೊಮೆಸಿ ಅಂತ ಕರೀತಾರೆ. ಇದು ಅಧಿಕೃತವಾದ ರಾಜತಾಂತ್ರಿಕ ಕಚೇರಿಯ ಎದುರು ಆಫೀಸರ್ಗಳು ನಿಂತು ತೋರಿಸ್ತಾ ಇರುವಂತ ರೀತಿ ಲಂಡನ್ನಲ್ಲಿ ಭಾರತೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಭಾರತೀಯರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸಭ್ಯಸ್ಥರಾಗಿ. ಅವರು ಅಲ್ಲಿ ಕಚೇರಿಯಲ್ಲಿ ಡಿಪ್ಲೊಮ್ಯಾಟಿಕ್ ಅಧಿಕಾರಿಗಳು ನಿಂತುಕೊಂಡು ಅಭಿನಂದನ್ ಫೋಟೋ ತೋರಿಸಿ ಕೊತ್ತಿಗೆ ಕತ್ತರಿಸ್ತೇವೆ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಯ್ಯ, ನಿಮಗೆ ಪಾಕಿಸ್ತಾನ ಕತ್ತೆ ಸಾಕಿ ಚೀನಾಗೆ ಮಾರಾಟ ಮಾಡಿದ್ರೆ ಮಾತ್ರ ನಿಮಗೆ ಊಟಕ್ಕೆ ಮಧ್ಯಾಹ್ನದ ಊಟ ಸಿಗೋದು. ಅಂತದ್ರಲ್ಲಿ ಅಲ್ರೋ ಕುತ್ತಿಗೆ ಕೊಯ್ಯೋದಕ್ಕೆ ಚಾಕು ತಗೊಳಕ್ ದುಡ್ಡಿದೆಯೇನ್ರೋ ನಿಮ್ಮ ಹತ್ರ? ಭಾರತದಿಂದ ಕಳಿಸ್ಬೇಕು ಅನ್ಸುತ್ತೆ. ಚಾಕು ತಗೊಳಕ್ ದುಡ್ಡಿದೆಯೇನ್ರೋ? ನಾನು ಈಗಲೂ ಡೌಟ್ ಇದೆ. ಅದು ಹಿಂದ್ಗಡೆ ಅಯ್ಯಪ್ಪ ಎಷ್ಟು ದಿವಸ ಆಯ್ತೇನೋ ಪಾಪ ಊಟ ಮಾಡಿದೆ. ನೀವೇ ನನಗೆ ಅನ್ಸತ್ತೆ ಅಲ್ಲಿ ಯಾವುದೋ ದೇವಸ್ಥಾನ ಇರುತ್ತೆ, ಹೋಗಿ ಊಟ ಮಾಡ್ಕೊಂಡ್ ಬಂದಿರ್ತೀರಿ. ಇದು ಕತ್ತೆ ನೋಡ್ರೋ, ಕತ್ತೆ ನಿಮ್ಮನ್ನು ಸಾಕ್ತಿರೋದು ಕತ್ತೆ ಕಣ್ರೋ, ಸತ್ಯವಾಗ್ಲಿಲ್ಲ ಕತ್ತೆ. ನೀವು ನಿಮ್ಮ ರಾಷ್ಟ್ರೀಯ ಪ್ರಾಣಿ ಕತ್ತೆ ಮಾಡಬೇಕು ಪಾಕಿಸ್ತಾನಿಗಳು. ಒಂದು ಹೈಕಮಿಷನ್ ಮುಂದೆ ಈ ತರ ಬಿಹೇವ್ ಮಾಡ್ತೀರಿ ಅಂತಂದ್ರೆ, ಇಲ್ಲಿ ಕೆಲವಿದೆ, ಭಾರತದಲ್ಲೂ ಕೂಡ ಕೆಲವು ಈ ಹಳೆ ಪಳೆಯುಳಿಕೆಗಳಿದೆ, ಈ ಎಡಬಿಡಂಗಿಗಳ ಪಳೆಯುಳಿಕೆಗಳು. ಅವರು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಬೇಸಿಕಲ್ ಏನು ಗೊತ್ತಾ, ಕಾಂಗ್ರೆಸ್ಸಿಗರಲ್ಲ ಅವರು, ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳು. ಅದು ಸತ್ತೋಗ್ಬಿಟ್ಟಿದೆ, ಏನೂ ಇಲ್ಲ. ಆಮೇಲೆ ಅಳಿದು ಉಳಿದ ಪಳೆಯುಳಿಕೆ ಬಂದು ಕಾಂಗ್ರೆಸ್ ಜೊತೆ ಅಂಟುಕೊಂಡು ಅದನ್ನ ಹೇಳೋದು. ಆಮೇಲೆ ಇಲ್ಲ ಅಲ್ಲಿ ಧರ್ಮ ಕೇಳಿಲ್ಲ, ಇಲ್ಲ ಅಲ್ಲಿ ಜಾತಿ ಕೇಳಿಲ್ಲ. ಅಲ್ಲಪ್ಪ, ಸತ್ತೋದವರ ಮನೆಯವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವು ಹೋಗಿ ಬನ್ರಪ್ಪ, ಈಗ ನೀವು ಹೋಗಿ ಶಾಂತಿ ಪಡಿಸಿ. ನೀವೊಂದು ಕೆಲಸ ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ನೀವು ಮಾತಾಡ್ತೀರಲ್ಲ, ಇಲ್ಲ ಬೇರೆ ಆಗ್ತಾ ಇದೆ ಅಂತೇಳಿ ನೀವು ಪಾಕಿಸ್ತಾನಕ್ಕೊಂದು ಪಾದಯಾತ್ರೆ ಮಾಡಿ. ಪಾದಯಾತ್ರೆ ಮಾಡಿದಾಗ ನಿಮ್ದು ಕೂಡ ಜಾರಿಸಿ ನೋಡ್ತಾರೆ, ಇಲ್ಲ ನೋಡ್ಬಿಡ್ತೀನಿ ನಾನು ಕೂಡ. ಇಷ್ಟೆಲ್ಲ ಮಾತಾಡ್ತಿರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಇಲ್ಲ ಪಾಕಿಸ್ತಾನ ಬಹಳ ಅದ್ಭುತ ರಾಷ್ಟ್ರ, ಏನು ತೊಂದರೆನೇ ಇಲ್ಲ ಮತ್ತೊಂದು ಅಂತೇಳಿ. ಒಂದು ಪಾದಯಾತ್ರೆ ಮಾಡಿ ಇಲ್ಲಿಗೆ, ನಾವೆಲ್ಲ ನೀವು ಪಾಕಿಸ್ತಾನದ ಪರವಾಗಿದ್ದೇವೆ ಅಂತ ಹೇಳಿ. ಕಲ್ಮಾ ಓದ್ಕೊಂಡು ಹೋಗಿ. ಕಲ್ಮಾ ಅಂದ್ರೆ ದೊಡ್ಡ ಇದೇನಲ್ಲ, ಅದು ಒಂದು ಲಾ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲಿಲ್ಲ ಅಂತ ಹೇಳಿ 3 ಸಲ ಹೇಳಬೇಕು. ಅಲ್ಲಾನಿಗಿಂತ ದೊಡ್ಡ ಭಗವಂತ ಯಾರು ಇಲ್ಲ ಅಂತ ಹೇಳಿ. ಹಿಂದೂ ಧರ್ಮ ಹೇಗೆ ಅಂತಂದ್ರೆ, ನೀನು ಆತರ ನಂಬ್ತೀಯ, ಸರಿ ಕಣ್ರಪ್ಪ ಅಂತೇಳಿ ಜೈ ಅಂತ ಹೇಳುವವರು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಹಿಂದೂ ಧರ್ಮದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು ಮುಸ್ಲಿಮರಾಗಿರಿ, ಕ್ರಿಶ್ಚಿಯನ್ರಾಗಿರಿ, ಯಾವುದೇ ಜಾತಿ ಆಗಿರಿ ಸರ್, ನೀವು ಯಾವುದಾದ್ರೂ ಪ್ರಸಾದವನ್ನ ತಗೊಂಬಂದ್ಬಿಟ್ಟು ಇದು ನಮ್ಮ ದೇವರ ಪ್ರಸಾದ ಅಂತ ಕೇಳಿದ್ರೆ, ಒಂದು ಮರೆ ಮಾತು ಯಾವುದೇ ಇಲ್ಲದೆ ಹೌದಾ ಸ್ವಾಮಿ ದೇವರ ಅಂತೇಳಿ ತಿಂದುಬಿಡ್ತೀವಿ. ಹಿಂದೂಗಳು ಕೊಟ್ಟ ಪ್ರಸಾದವನ್ನ ಅಷ್ಟೇ ಈಸಿಯಾಗಿ, ಏನಿಲ್ಲ, ಒಂದು ಲಡ್ಡಿನ ತುಂಡೋ, ಒಂದು ಬಾಳೆಹಣ್ಣು ಕೊಟ್ರೆ ಮರು ಮಾತಿಲ್ಲದೆ ತಿನ್ನೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ?